ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮದಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಭಾವ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವನ. ಈ ರೀತಿಯಾಗಿ ನಾವು ನಮ್ಮ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಗಟ್ಟಿಮುಟ್ಟು ಇದ್ದಾಗ ಶಿವನು ಭೇಟಿಯಾಗುತ್ತಾನೆ. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅವು ನಮ್ಮ ಹಿಡಿತದಲ್ಲಿ ಇಲ್ಲದಿದ್ದರೆ ಶಿವನು ಭೇಟಿಯಾಗುವುದಿಲ್ಲ. ಆದ್ದರಿಂದ ನಮ್ಮ ಭಾವವನ್ನು ವಿಸ್ತಾರ ಮಾಡಿಕೊಳ್ಳಬೇಕು. ಭಕ್ತಿ ಇಲ್ಲ, ಶಿವನೂ ಇಲ್ಲ. ನಾವೆಲ್ಲರೂ ಶಿವನ ಕೈಗೊಂಬೆಗಳು. ಅವನು ಆಡುತ್ತಿರುವ ಆಟದಲ್ಲಿ ನಾವು ಕೇವಲ ಪಾತ್ರಧಾರಿಗಳು. ಶಿವನಿಲ್ಲದೆ ಜೀವನವಿಲ್ಲ. ಆದ್ದರಿಂದ ಶಿವನಲ್ಲಿ ನಾವು ನಂಬಿಕೆ, ಶ್ರದ್ಧೆ, ಭಕ್ತಿ, ನಿಷ್ಠೆ, ಪ್ರಾಮಾಣಿಕತನ ಅಚಲವಾಗಿ ಇಟ್ಟಾಗ ನಮಗೆ ಶಿವನ ದರ್ಶನವಾಗುತ್ತದೆ. ಕಾರಣ, ನಮ್ಮ ಅವಯವಗಳು ಗಟ್ಟಿಮುಟ್ಟು ಇರುವಾಗಲೇ ನಾವು ಶಿವನನ್ನು ನೆನೆಯಬೇಕು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆದ್ದರಿಂದ ಪ್ರತಿನಿತ್ಯ ನಾವು ಕಾಯಕ ಮಾಡುವಾಗ ಕ್ಷಣ ಕ್ಷಣಕ್ಕೂ ನಾವು ಶಿವನನ್ನು ನೆನೆಯಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಕೆನ್ನೆಯಲ್ಲಿ ನರೆಗುವುದಲು ಕಾಣಿಸುತ್ತದೆ, ಗದ್ದವೆಲ್ಲ ಸುಕ್ಕು ಹಿಡಿಯುತ್ತದೆ, ಶರೀರವೆಲ್ಲ ಅವನತಿ ಹೊಂದುತ್ತದೆ, ಹಲ್ಲು ಹೋಯಿತು, ಬೆನ್ನು ಬಾಗಿತು, ಕಾಲ ಮೇಲೆ ಕೈಯ ನೂರಿ ಕೂಡಿರುವುದಾಯಿತು, ಕೈಯಲ್ಲಿ ಊರುಗೋಲು ಹಿಡಿಯುವುದಾಯಿತು. ಹೀಗೆ ಮುಪ್ಪಿನಿಂದ ನಾವು ಜರ್ಜರಿತರಾಗುತ್ತೇವೆ. ಇನ್ನೇನು ಸಾವು ಬರುವ ಸಮೀಪ ಕಾಣುತ್ತದೆ. ಆದ್ದರಿಂದ ಸಾವಿನ ದವಡೆಗೆ ನಾವು ಸಿಲುಕದ ಮುನ್ನ ದೇವರನ್ನು ಪೂಜಿಸಬೇಕು. ಅಣ್ಣರಿಗೆ ಹಂಗಾಗದ ಮುನ್ನ ನಾವು ನಮ್ಮನ್ನು ಆ ಸಾವು ನುಂಗುವುದಕ್ಕಿಂತ ಮೊದಲೇ ನಮ್ಮ ಜೀವನ ಶಿವನಿಗಾಗಿ ಮುಡುಪಾಗಿಡಬೇಕು. ನಮ್ಮ ತನು ಮನ ಧನಗಳು ಅವು ಅವನಿಗಾಗಿ ಮೀಸಲಿಟ್ಟರೆ ಮಾತ್ರ ನಮಗೆ ಶಿವನ ದರ್ಶನವಾಗುತ್ತದೆ. ಯಾವಾಗಲೂ ಜ್ಞಾನೇಂದ್ರಿಯಗಳು ಕಿವಿ ಶುಭವನ್ನೇ ಕೇಳಬೇಕು, ಕಣ್ಣು ಒಳ್ಳೆಯದನ್ನೇ ನೋಡಬೇಕು, ಕೈ ಒಳ್ಳೆಯದನ್ನೇ ಮಾಡಬೇಕು, ಹೀಗೆ ಚರ್ಮ ಒಳ್ಳೆಯದನ್ನೇ ಮುಟ್ಟಬೇಕು. ಹೊರತಾಗಿ ಪರಧನ, ಪರಶ್ರೀ, ಪರರ ದೈವವನ್ನು ನಾವು ಬಗೆಯಬಾರದು. ಒಂದು ವೇಳೆ ಪರರ ಆಸ್ತಿ, ಪರರ ಧನ, ಪರವಧೂರನ್ನು ನಾವು ನೆನೆದರೆ ನಮಗೆ ವೇದನೆ ಶುರುವಾಗುತ್ತದೆ. ಸಂಕಟಗಳು ನಮಗೆ ತಪ್ಪುವುದಲ್ಲ, ಮುಂದೆ ಅವಘಡಗಳು ಸಂಭವಿಸುತ್ತವೆ ಎಂಬುದನ್ನು ನಮಗೆ ಗೊತ್ತಿರಬೇಕು. ಆದ್ದರಿಂದ ಜೀವನ ಸುಖಮಯವಾಗಬೇಕಾದರೆ, ಜೀವನ ಸಂತೋಷಭರಿತವಾಗಬೇಕಾದರೆ ನಾವು ಐಹಿಕ ಭೋಗಗಳ ಜೊತೆಗೆ ಶಿವನನ್ನು ನೆನೆಸಬೇಕು. ಶಿವನನ್ನು ನೆನೆಸುವುದು ಮಾತು ಬರೀ ಮಾತಾಗಬಾರದು, ಅದು ಮನಪೂರ್ವಕವಾಗಿ ಅಂತರಾಳದಿಂದ ಹೊರಹೊಮ್ಮಬೇಕು. ಆಗ ಶಿವನಿಗಾಗಿ ನಾವು ಚಿಂತಿಸಿದರೆ ಶಿವನು ನಮ್ಮನ್ನು ಚಿಂತಿಸುತ್ತಾನೆ. ಆದ್ದರಿಂದ ನಾವು ನಮ್ಮ ತನು ಮನ ಧನಗಳನ್ನು ಶಿವನಿಗಾಗಿ ಮೀಸಲಿಟ್ಟರೆ ಅದು ಕಾಮನೆಗಳು, ವಾಸನೆಗಳು ಇಲ್ಲದೇ ಇರಬೇಕು. ಎಲ್ಲವೂ ಅವನಿಂದ
ಅವನಿಗಾಗಿ ಸಮರ್ಪಿತ ಎಂಬ ಭಾವ ಬರಬೇಕು. ನಮ್ಮನ್ನು ನಾವು ಅರಿತುಕೊಂಡು ಗುರು ಹಿರಿಯರ ಮಾತುಗಳನ್ನು ಕೇಳಿದಾಗ, ರಾಜಮಾರ್ಗದಲ್ಲಿ ನಡೆದಾಗ ನಮ್ಮಲ್ಲಿರುವ ಕೋಪ, ತಾಪ, ದ್ವೇಷ, ರೋಷ ತನ್ನಿಂದ ತಾನೇ ಹೋಗುತ್ತವೆ. ನನ್ನದೆಲ್ಲವೂ ಆ ಶಿವನದೇ ಎಂದು ಅವನಿಗಾಗಿ ಶಿವಾರ್ಪಣೆ ಮಾಡಬೇಕು. ಅಂಥ ಶಿವಾರ್ಪಣೆ ಮಾಡುವ ಭಾವ ನಮ್ಮದಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.